ಪಾಯಸದಲ್ಲೇ ತುಂಬ ಇಷ್ಟಪಡುವಂಥ ನನ್ನ ಫೇವ್ರೆಟ್ ಪಾಯಸದ ಜೊತೆಗೆ ಬಂದಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಕಾವ್ಯ ಭಟ್, ಕಾವ್ಯಾಸ್ ಕಿಚನ್‌ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಸೋರೆಕಾಯಿ ಅಥವಾ ಹಾಲ್ಗುಂಬಳಕಾಯಿ ಅಂತ ಹೇಳ್ತೀವಿ. ಅದರ ಒಂದು ಪಾಯಸವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ನನಗೆ ಈ ಪಾಯಸ ಅಂದರೆ. ಸೊ ಈ ಪಾಯಸಕ್ಕೆ ನನ್ನ ಹತ್ರ ಒಂದು ಹಾಲ್ಗುಂಬಳಕಾಯಿ ಕೊಟ್ಟಿರೋದಿತ್ತು. ಸೊ ಪಾಯಸ ಮಾಡಿಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡದಾಗಿ ಹೆಚ್ಚಕ್ಕೆ ಹೋಗಬೇಡಿ. ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು. ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ, ಟೇಸ್ಟು ಸ್ವಲ್ಪ ದೊಡ್ಡ ಪೀಸ್ಗಳು ಮಾಡೋದಕ್ಕಿಂತ ಚಿಕ್ಕ ಪೀಸ್ಗಳು ಮಾಡಿದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇವುಗಳನ್ನೆಲ್ಲ ನಾನೇನು ಮಾಡ್ತೀನಿ, ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತೀನಿ. ಓಕೆನಾ. 2 ವಿಸಿಲ್ ಸಾಕಾಗುತ್ತೆ ಯೂಸ್ವಲ್ ಆಗಿ. ಬೆಂದ್ಬಿಡುತ್ತೆ. ನಾವು ಪೀಸ್ಗಳು ಕೂಡ ಚಿಕ್ಕ ಚಿಕ್ಕದಾಗಿ ಮಾಡಿರೋದ್ರಿಂದ 2 ವಿಸಿಲ್ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಮುಕ್ಕಾಲು ಚಮಚ ಆಗುವಷ್ಟು ಸಾಲ್ಟ್ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಹಿಡಿಯುತ್ತೆ. ಸೊ ನಾರ್ಮಲಾಗಿ ನಾವು ಯಾವುದೇ ಪಾಯಸಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರೂ ಸ್ವಲ್ಪ ಜಾಸ್ತಿಯಾಗೇ ಬೇಕಂತಲೇ ಹೇಳ್ಬೋದು ಇದಕ್ಕೆ ಸಾಲ್ಟು. ಹಾಗೆಯೇ ನಾನು 1 ಬೌಲ್ ಆಗುವಷ್ಟು ಜೋನಿ ಬೆಲ್ಲ ತೊಗೊಂಡಿದ್ದೀನಿ. ಸೊ ಗಟ್ಟಿಯಾಗಿರುವಂತಹ ಒಂದು ಜೋನಿ ಬೆಲ್ಲ ಅಂತ ಹೇಳ್ಬೋದು. ನೀವು ಯಾವ ಬೆಲ್ಲ ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕ್ಬೋದು. ಸಕ್ಕರೆ ಕೂಡ ಹಾಕ್ಬೋದು. ನಾನು ಈ 3 ಆ್ಯಡ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ನಾನು ಇನ್ನೂ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು 3ರಿಂದ 4 ಏಲಕ್ಕಿನ ತೊಗೊತಾ ಇದ್ದೀನಿ. ಏಲಕ್ಕಿನ ನಾನು ಸಿಪ್ಪೆಯನ್ನು ತೆಗೆದಿಲ್ಲ, ಡೈರೆಕ್ಟಾಗಿ ನಾನು ಯೂಸ್ವಲಾಗಿ ಪಾಯಸಕ್ಕೆಲ್ಲ ಯೂಸ್ ಮಾಡೋದು. ಹಾಗೆ ಮಿಕ್ಸಿ ಮಾಡ್ಕೊಬರ್ತೀನಿ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನು 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಪಾಯಸಕ್ಕೆ ಒಂದು 2-3 ವಿಧಾನದಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಫ್ರೈ ಮಾಡಿ ಹಾಕ್ತಾರೆ. ಒಬ್ಬೊಬ್ಬರು ಅಕ್ಕಿನ ನೆನೆ ಹಾಕಿಬಿಟ್ಟು ರುಬ್ಬಿಟ್ಟು ಆ ಹಿಟ್ಟನ್ನು ಕೂಡ ಹಾಕಿದ್ರೂ ತುಂಬ ಚೆನ್ನಾಗಾಗತ್ತೆ. ಅಥವಾ ರವೆಯನ್ನು ಕೂಡ ತೊಳೆದ್ಬಿಟ್ಟು ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಎಲ್ಲದು. ಸೊ ನನಗೆ ಗೋಧಿ ಹಿಟ್ಟಲ್ಲಿ ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಫ್ರೈ ಮಾಡಿ ಹಾಕೋದು ಒಂಥರ ಇಷ್ಟ ಆಗುತ್ತೆ. ಸೊ ಅದರದ್ದೊಂದು ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದಾಗೇ ಅದ್ರ ಘಮನೇ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಫ್ರೈ ಮಾಡಿದಾಗೇ ಚೆನ್ನಾಗಿ ಹುರಿದಿರೋ ಒಂದು ಪರಿಮಳ ಬರಬೇಕು, ಆಗ್ಲೇ ಚೆನ್ನಾಗಾಗುತ್ತೆ. ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೇ ಮನೆಯೆಲ್ಲ ಘಮ ಘಮ ಅಂತ ಬರುತ್ತೆ. ರುಬ್ಬಿರುವಂತಹ ಒಂದು ಕಾಯಿ ತುರಿ ಇದೆಯಲ್ಲ, ನಾನಿವಾಗ ಪಾಯಸಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಗೋಧಿ ಹಿಟ್ಟು, ಹಾಗೆಯೇ ಅದನ್ನು ಕೂಡ ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ. ಓಕೆನಾ. ಇವುಗಳನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬಂದರೆ ಆಯಿತು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದು ಹಾರ್ಟಿಗೆ ಒಳ್ಳೆಯದು, ಬ್ರೈನಿಗೆ ಕೂಡ ಒಳ್ಳೆಯದು, ಬಾಡಿನ ತಂಪಾಗಿಡುತ್ತೆ. ಇದ್ರ ಜ್ಯೂಸನ್ನು ಕೂಡ ಎಂಪ್ಟಿ ಸ್ಟಮಕ್ಕಲ್ಲಿ ಮಾಡಿ ಕುಡಿತಾರೆ. ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇದೊಂದು ಟ್ರೆಡಿಷ್ನಲ್ ಆದ ಒಂದು ಪಾಯಸ ಅಂತಲೇ ಹೇಳ್ಬೋದು. ತುಂಬಾ ಒಂದು ಹೆಲ್ದಿಯಾದ ಒಂದು ಈ ಥರ ಪಾಯಸಗಳನ್ನು ನಾವು ಮಕ್ಕಳಿಗೆಲ್ಲ ಮಾಡಿಕೊಟ್ರು ತುಂಬಾ ಒಳ್ಳೆಯದು. ಸೊ ನನಗಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಪ್ರೀತಿ ಈ ಪಾಯಸ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಬರುವಂತಹ ಒಂದು ಮಾಡರ್ನ್ ಪಾಯಸಗಳಿಗಿಂತ ನನಗೆ ಈ ಥರ ಒಂದು ಟ್ರೆಡಿಷ್ನಲ್ ಆದ ಪಾಯಸ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಈ ಥರ ಒಂದು ಪಾಯಸದ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ. ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.